ಹಲೋ, ನಮಸ್ತೆ ವೀಣಾ ಮ್ಯಾಮ್. ವೀನಸ್ ವೇದಿಕ್ಸ್ ಅವ್ರದ್ದು ಹೇರ್ ಆಯಿಲ್ ಯೂಸ್ ಮಾಡ್ತಿದ್ದೆ. 3 to 6 ಮಂತ್ಸಲ್ಲಿ ನನ್ನ ಹೇರ್ ಗ್ರೋತ್ ಆಯಿತು. ಹಾಗೆ ಅದೇ ಕೈನಲ್ಲಿ ಏನು ಮಾಡಿದೆ, ಐಬ್ರೋ ಹತ್ರ ಎಲ್ಲ ವೈಟ್ ಹೇರ್ ಸಿಕ್ತು, ನೋಡೋಣ ಅಂತ ಹೇಳಿ ಅಲ್ಲಿಗೆ ಹಚ್ಚಿದೆ. ಹಚ್ತಾ ಚೆನ್ನಾಗಿ ಕಪ್ಪೆಲ್ಲ ಬಿಳಿಯೆಲ್ಲ ಹೋಗಿ ಕಪ್ಪು ಬರೋಕ್ಕೆ ಶುರುವಾಯಿತು. ಆಮೇಲೆ ಸಾಯಂಕಾಲ ಮುಖ ತೊಳ್ಕೊಂಡಾಗ ಈ ಹೇರ್ ಬಡ್ಸ್ ಇರುತ್ತಲ್ಲ, ಹೇರ್ ಬಡ್ಸಲ್ಲಿ ಡಿಪ್ ಮಾಡಿ ಅದನ್ನು ಪ್ರೆಸ್ ಮಾಡಿ ರೂಟ್ಗೆ ಐಬ್ರೋನೆಲ್ಲ ಹಚ್ಚಕ್ಕೆ ಶುರು ಮಾಡಿದೆ. ದಿನೇ ಕಪ್ಪಾಗಿ ಮತ್ತು ಐಬ್ರೋಸ್ ಎಲ್ಲ ಹೇರ್ಸ್ ಎಲ್ಲ ಗ್ರೋತ್ ಆಗೋಕ್ಕೆ ಶುರುವಾಯಿತು. ನಮ್ಮ ಅಕ್ಕಪಕ್ಕದ ಮನೆಯವರೆಲ್ಲ, ಏನು ಪ್ರಮೀಳಾ ಇದು ಹಚ್ಚಿದ್ದೀರಾ, ಇಂಥ ಪೆನ್ಸಿಲ್ ಹಚ್ಚಿದ್ದೀರಾ, ಐಬ್ರೋ ಇಷ್ಟು ಕರ್ರ ಕಾಣ್ತಿದೆ. ಇಲ್ಲ, ಈ ಥರ ವೀನಸ್ ವೇದಿಕ್ಸ್ ಅವ್ರದ್ದು ಹೇರ್ ಆಯಿಲ್ ಯೂಸ್ ಮಾಡಿ ಆಮೇಲೆ ಅವರಿಗೆ ಫೋನ್ ಮಾಡಿ ಹೇಳಿದ್ಮೇಲೆ ನಮ್ಮದೇ ಐಬ್ರೋ ಆಯಿಲ್ ಇದೆ ಸ್ಪೆಷಲ್, ತೊಗೊಳ್ಳಿ ಅದನ್ನು ಅಂದರು. ಅದು ತೊಗೊಂಡು ಕಂಟಿನ್ಯೂಸ್ 4 ಮಂತ್ಸಿಂದ ಹಚ್ತಾ ಇದ್ದೀನಿ. ಐ ಆಮ್ ಹ್ಯಾಪಿ. ನಂದು ಐಬ್ರೋಸ್ ಎಲ್ಲ ತುಂಬ ಚೆನ್ನಾಗಾಗಿದೆ, ವೈಟ್ ಹೇರ್ಸು ಹೋಗಿದೆ, ಹೇರ್ ಗ್ರೋತು ಆಗಿದೆ. ನೀವು ಎಲ್ಲ ಒಂದು ಸಲ ಟ್ರೈ ಮಾಡಿ. ಮತ್ತು ಇಲ್ಲಿ ಪುಡಿ ಕೂದಲೆಲ್ಲ ತುಂಬ ಬಂದಿದೆ, ಹೇರ್ಸ್ ತಲೆ ಕೂದಲು ತುಂಬ ಚೆನ್ನಾಗಿ ಬಂದಿದೆ. ಮೇಯ್ನ್ ಥಿಂಗ್, ನನ್ನ ಫೇಸ್ನಲ್ಲಿ ಐಬ್ರೋ ತುಂಬ ಚೆನ್ನಾಗಾಗಿದೆ, ವೈಟ್ ಹೇರ್ಸ್ ಕಮ್ಮಿ ಆಗಿದೆ, ತಲೆಯಲ್ಲಿ ಹೇರ್ ಗ್ರೋತ್ ಆಗಿದೆ. ತುಂಬ ತೆಳು ಅಂದರೆ ಹೆಂಗಾಗಿತ್ತು ಅಂದರೆ ಅಜ್ಜಿ ಕೂದಲು ಆದಂಗೆ ಹೋಗಿತ್ತು ಪೂರ್ತಿ. ಈಗೆಲ್ಲ ಚೆನ್ನಾಗಿ ಆಗ್ತಾಯಿದೆ ಕೂದಲೆಲ್ಲ. ನೀವು ಒಂದು ಸಲ ಟ್ರೈ ಮಾಡಿ. ಥ್ಯಾಂಕ್ ಯು ಸೋ ಮಚ್ ವೀಣಾ ಮ್ಯಾಮ್ ಆ್ಯಂಡ್ ಟೀಮ್ ವೀನಸ್ ವೇದಿಕ್ಸ್. ಇಲ್ಲಿ ನೋಡಿ, ತಲೆ ಕೂದಲಿಲ್ಲ, ಪುರುಷರ ಕೂದಲೆಲ್ಲ ಬಂದಿದೆಯಲ್ಲ, ಇದೆಲ್ಲ ಕೂದಲಿರಲಿಲ್ಲ. ಇದೆಲ್ಲ ಹೇರ್ಸ್ ಎಲ್ಲ ಗ್ರೋತ್ ಆಗಿದೆ. ನನಗೆ ತುಂಬ ಖುಷಿ ಆಗ್ತಿದೆ. ತಲೆ ನೆತ್ತಿ ಅಂತೂ ಪೂರ್ತಿ ಒಂಥರ ಬಾಲ್ಡಿ ಥರ ಆಗಿತ್ತು, ನೆತ್ತಿಲೆಲ್ಲ ಕೂದಲು ಬಂದಿದೆ. ನೀವು ಒಂದು ಸಲ ಟ್ರೈ ಮಾಡಿ, ನಿಜವಾಗ್ಲೂ ಗುಡ್ ರಿಸಲ್ಟ್. ಥ್ಯಾಂಕ್ ಯು ಫಾರ್ ವೀನಸ್ ವೇದಿಕ್ಸ್ ಆ್ಯಂಡ್ ಟೀಮ್ಸ್. ತುಂಬ ಚೆನ್ನಾಗಿದೆ ನನಗೆ ಹೇರ್ಸ್ ಎಲ್ಲ. ಸುಳ್ಳಂತೂ ಹೇಳ್ತಿಲ್ಲ, ಇದು ನಿಜನೇ, 1000% ನಿಜ ಹೇಳ್ತಾ ಇರೋದು. ಐಬ್ರೋಗೆ ಆಯಿಲ್ ಯೂಸ್ ಮಾಡಬೇಕಾದ್ರೆ ಇಯರ್ ಬಡ್ಸ್ ಇರುತ್ತಲ್ಲ, ಅದು ತೊಗೊಂಡು ಉಲ್ಟಾ ತುದಿಯಿಂದ ಮೂಲಕ್ಕೆ ಎಂಟ್ರೆನ್ಸಿಗೆ ಬರಬೇಕು. ಅಂದರೆ ಉಲ್ಟಾ ಬರಬೇಕು. ಈ ಕಣ್ಣತ್ರ ಕೊನೆಯಿಂದ ಕಣ್ಣು ಮೊದಲನೇ ತನಕ ಬಂದರೆ ಗ್ರೋತ್ ಆಗುತ್ತೆ. ಅಂದರೆ ರೂಟ್ಸ್ ಒಳಗೆ ಆಯಿಲ್ ಹೋಗಿ ನಿಮಗೆ ನೈಟ್ ಅಂದರೆ ಸಂಜೆ ಮುಖ ತೊಳಿತೀವಲ್ಲ, ಆ ಟೈಮ್ಗೆ ಹಚ್ಕೋಬೇಕು. ಜಾಸ್ತಿ ಟೈಮ್ ನಿಮ್ಮ ಐಬ್ರೋನಲ್ಲೇ ಇರುತ್ತೆ ಆಯಿಲ್ಲು. ಬೆಳಗ್ಗೆ ಮಾಮೂಲಿ ಯಥಾ ಪ್ರಕಾರ ಮುಖ ತೊಳ್ಕೊಂಡ್ರೆ ಮುಗೀತು. ನೀವು ಕಂಟಿನ್ಯೂಸು 15 ಡೇಸಲ್ಲೇ ನಿಮಗೆ ಅದರ ರಿಸಲ್ಟ್ ಗೊತ್ತಾಗುತ್ತೆ.